ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಅಖಂಡ ದೈವ ಬಲ ಬರುತ್ತೆ. ಜೊತೆಗೆ ಈ ದೈವ ಬಲ ಬಂತು ಅಂತಂದರೆ ಮುಂದೆ ಆಗುವಂತಹ ಅನಾಹುತಗಳು ನಿಮಗೆ ತಡೆದು ಬಿಡುತ್ತೆ. ಈ ಒಂದು ದೈವ ಬಲ ಅಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ಬೋದು, ಮನೆಯಲ್ಲಿ ಸಮಸ್ಯೆ ಆಗ್ಬೋದು, ಆರೋಗ್ಯದ ಸಮಸ್ಯೆ ಆಗ್ಬೋದು, ಅಪಮೃತ್ಯು ದೋಷ ಆಗ್ಬೋದು, ಯಾವುದೇ ರೀತಿಯಂಥ ಒಂದು ಸಮಸ್ಯೆಯನ್ನು ಮುಂದೆ ಬರೋದನ್ನು ತಡೆಯುತ್ತೆ ಈ ಒಂದು ತಂತ್ರ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಳ್ಳಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತಳು. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದೈತಂದರೆ, ಈ ನರನಾಡಿಗಳು ಒಂದು ದೋಷ ಅಂತಂದರೆ, ನರನಾಡಿಗಳು ಅಂತಂದರೆ ವೀಕ್ನೆಸ್ ಆಗ್ತಾ ಬರುತ್ತೆ ನೋಡಿ. ಯಾವುದೊಂದು ಬ್ರೈನಲ್ಲಿ ಒಂದೇ ಒಂದು ನರನಾಡಿಗಳ ದೋಷ ಅಂತಂದರೆ ವೀಕ್ನೆಸ್ ಮಾತ್ರ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ಬ್ರೈನಲ್ಲಿ ಒಂದೇ ಒಂದು ನರ ವೀಕ್ನೆಸ್ ಆಯಿತು, ಹುಚ್ಚು ಥರ ಆಡ್ತಾನೆ ಅವನು ಮಾಡಿದ ಕೆಲಸ ಅವನಿಗೆ ಗೊತ್ತಾಗಲ್ಲ. ನರನಾಡಿ ಹಾರ್ಟಲ್ಲಿ ಒಂದು ಸಣ್ಣ ನರ ವೀಕ್ ಆಯಿತು ಅಂತಂದರೆ ಅಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಕರಳಲ್ಲಿ ಒಂದೇ ಒಂದು ನರ ವೀಕ್ ಆಯಿತು ಅಂತಂದರೆ, ಕಿಡ್ನಿಲಿ ಸಣ್ಣ ಕೂದಲೆಳೆಗಿಂತ ಚಿಕ್ಕದಾಗಿರೋಂಥ ನರ ವೀಕ್ ಆಯಿತು ಅಂತಂದು ಸಮಸ್ಯೆ. ಅದಕ್ಕೋಸ್ಕರ ನರನಾಡಿಗಳು ತುಂಬ ಅಂದರೆ ತುಂಬ ವಿಶೇಷವಾಗಿ ಎಚ್ಚರಿಕೆ ವಹಿಸಿ, ಕಾಳಜಿ ವಹಿಸಿ ನೀವು ಅದನ್ನು ನೋಡ್ಕೋಬೇಕು. ನರನಾಡಿಗಳು ವೀಕ್ ಆಗದಿದ್ದಂಗೆ ನೋಡ್ಕೋಬೇಕು. ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ತೋರಿಸ್ತಾ ಇರ್ತದೆ. ನರನಾಡಿಗಳು ವೀಕ್ ಆಗಬಾರ್ದು ಅಂತಂದರೆ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ. ನರನಾಡಿಗಳು ವೀಕ್ ಆಯಿತು ಅಂತಂದರೆ ಅದಕ್ಕೆ ನೀವು ಯಾವ ಮುದ್ರೆ ಮಾಡಿದರೆ ದೇಹ ಎಲ್ಲ ಏನು ಗೊತ್ತಾ, ಪ್ರಾಣಶಕ್ತಿ ಚೆನ್ನಾಗಿ ಸಪ್ಲೈ ಆಗ್ತಾಯಿತ್ತು. ಯಾವನೊಂದು ನರನಾಡಿಗಳು ಕೂಡ ನಿಮಗೆ ಏನು ಮಾಡೋದಿಲ್ಲ. ಯಾವುದು ಅಂತಂದರೆ ಪ್ರಾಣ ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಪ್ಲಸ್ ಕಿರುಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ನಾಡಿ ದೇಹದಲ್ಲಿರುವಂಥ ನರನಾಡಿಗಳನ್ನು ನಿಮಗೆ ಶುದ್ಧೀಕರಣ ಮಾಡ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥೊಂದು ಮುದ್ರೆಯ ವಿಚಾರ. ಇದು ಪ್ರಾಣ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥೊಂದು ಮುದ್ರೆಯ ವಿಚಾರ. ಜೊತೆಗೆ ಇದೇ ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಬ್ಲ್ಯಾಕ್ ಮ್ಯಾಜಿಕ್ಕು ಅಂದರೆ ನೆಗೆಟಿವ್ ಎನರ್ಜಿ ದೂರ ಮಾಡ್ಕೊಳ್ಳೋದಂಥ ಒಂದು ವಿಚಾರ. ಯಾರು ಮಾಟಮಂತ್ರ ಹೋಮಾಚಾರ ಮಾಡಿಸಿತ್ತು ಅಂತಂದರೆ, ಪದೇ ಪದೇ ಮಾಡಿಸ್ತಾನೆ ಇತ್ತು ಅಂತಂದರೆ ಅದನ್ನು ಯಾವ ರೀತಿಯಿಂದ ಹೊರಗಡೆ ಬರುವಂಥದ್ದು, ಮತ್ತು ಹೇಗೆ ಅವ್ರು ಮಾಡಿಸಿದವ್ರಿಗೆ ಆ ಒಂದು ಇದನ್ನು ರಿವರ್ಸ್ ಮಾಡೋವಂಥದ್ದನ್ನು ಕೂಡ ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ಆನ್ಲೈನ್ ಕ್ಲಾಸನ್ನು ಒಬ್ಬರು ಜಾಯ್ನ್ ಆಯಿತು ಅಂದರೆ ಮನೆ ಮಂದಿಯೆಲ್ಲ ನೀವು ಕೂತ್ಕೊಂಡು ಆ ಒಂದು ಆನ್ಲೈನ್ ಕ್ಲಾಸನ್ನು ನೀವು ತೊಗೊಳ್ಬೋದು. ಜೊತೆಗೆ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ, ಟಾಕ್ಸಿಕ್ ವಿಚಾರಗಳಿತ್ತು ಅಂತಂದರೆ ಅದು ಹೇಗೆ ಹೊರ ಹಾಕುವಂಥದ್ದು ಅನ್ನೋದನ್ನು ಕೂಡ ನಾನು ಈ ಒಂದು ಶಿಬಿರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ಲಾಸಸ್ಸನ್ನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಮರೆಯದೆ ಮಿಸ್ ಮಾಡದೆ. ಇದು ವಿಶೇಷವಾದಂಥದ್ದು. ಯಾಕಂದರೆ ನವರಾತ್ರಿ ಸಮಯದಲ್ಲಿ ಬರುತ್ತೆ. ಆ ಒಂದು ಸಮಯದಲ್ಲಿ ನೀವು ಇಂದು ಕ್ರಿಯೆಯನ್ನು ಮಾಡಿ ಸಿದ್ಧಿಸ್ಕೊಬಿಡ್ತು ಅಂತಂದರೆ ಜೀವನದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಯಾರೂ ನಿಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ ಗೊತ್ತಲ್ಲ. ಹಾಗೆ ಇದು ಮಾಡ್ಕೊಳ್ಳಿ. ಇದೊಂದು ವಿದ್ಯೆ ಕಲ್ತ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥೊಂದು ಮುದ್ರೆಯ ಮತ್ತು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ
ಕರ್ಕೊಂಡೋಗಿ ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, ಒಂದು ವರ್ಷ ಗ್ಯಾಪ್ ಆಯಿತು. ಮತ್ತೆ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗಿ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಅಖಂಡ ದೈವ ಬಲ ಬರುತ್ತೆ. ಜೊತೆಗೆ ಈ ದೈವ ಬಲ ಬಂತು ಅಂತಂದರೆ ಮುಂದೆ ಆಗುವಂತಹ ಅನಾಹುತಗಳು ನಿಮಗೆ ತಡೆದು ಬಿಡುತ್ತೆ. ಈ ಒಂದು ದೈವ ಬಲ ಅಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ಬೋದು, ಮನೆಯಲ್ಲಿ ಸಮಸ್ಯೆ ಆಗ್ಬೋದು, ಆರೋಗ್ಯದ ಸಮಸ್ಯೆ ಆಗ್ಬೋದು, ಅಪಮೃತ್ಯು ದೋಷ ಆಗ್ಬೋದು, ಯಾವುದೇ ರೀತಿಯಂಥ ಒಂದು ಸಮಸ್ಯೆಯನ್ನು ಮುಂದೆ ಬರೋದನ್ನು ತಡೆಯುತ್ತೆ ಈ ಒಂದು ತಂತ್ರ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ದೈವ ಬಲ ಬರಬೇಕು. ನಮ್ಮ ದೇಹದಲ್ಲಿ ದೇವರು ಇರಬೇಕು, ಇಲ್ಲ ದೆವ್ವ ಇರಬೇಕು. ಅಂದರೆ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ನೆಗೆಟಿವ್ ಇತ್ತು ಅಂತಂದರೆ ಅದು ಬೇಜಾರು, ದುಃಖ, ಹಿಂಸೆ, ತಳಮಳ, ಸಂಕಟ ಎಲ್ಲವನ್ನು ಉಂಟು ಮಾಡುತ್ತೆ. ಅದೇ ದೈವ ಬಲ ಇತ್ತು ಸಂತೋಷ, ಖುಷಿ, ನೆಮ್ಮದಿ, ಆನಂದ, ತೃಪ್ತಿ ಎಲ್ಲವನ್ನು ಕೂಡ ಕೊಡುತ್ತೆ. ಎಲ್ಲಿ ಸಂತೋಷ ಅಲ್ಲಿರುತ್ತೆ ಅಲ್ಲಿ ದೇವರು, ಎಲ್ಲಿ ಖುಷಿ ಇರ್ತಾನೆ ಅಲ್ಲಿ ದೇವರು ಇರ್ತಾನೆ, ಮತ್ತು ಎಲ್ಲಿ ಆನಂದ ಇರ್ತಾನೆ ಅಲ್ಲಿ ಭಗವಂತ ಇರ್ತಾನೆ. ಅದು ಯಾವುದೇ ಒಂದು ಇದಾಗಿರ್ಬೋದು. ಬಟ್ ಆ ಒಂದು ಖುಷಿ, ಸಂತೋಷ, ಆನಂದ ಬೇರೆ ಒಂದು ಮನಸ್ಸಿಗೆ, ಬೇರೆ ಒಂದು ಆತ್ಮಕ್ಕೆ ನಿಮಗೆ ಅದು ನೋವಾಗಿರಬಾರ್ದು. ಅವಾಗ ನೋಡಿ ನಿಮ್ಗೆ ಭಗವಂತ ಇರ್ತಾನೆ. ಅವಾಗ ಹಿಂಸೆ ಕೊಟ್ಬಿಟ್ಟು ನೀವು ಖುಷಿ ಪಟ್ಟರೆ ಅಲ್ಲಿ ದೇವ್ರು ಇರ್ತಾನೆ ಅಲ್ಲ, ಗೊತ್ತಾಯ್ತಲ್ಲ. ಒಬ್ಬರನ್ನ ಹೊಗಳಿ ಅವರು ಖುಷಿಪಡಿಸಿ ನೀವು ಖುಷಿಪಡಿಸಿ ಅಲ್ಲೇ ಭಗವಂತ ಇರ್ತಾನೆ. ಆ ನಗುವಿನಲ್ಲಿ ಭಗವಂತ ಇರ್ತಾನೆ, ಗೊತ್ತಲ್ಲ. ಅದಕ್ಕೋಸ್ಕರ ನೀವು ಯಾವಾಗಲೂ ಸಂತೋಷವಾಗಿರಿ, ಸಂತೋಷಪಡಿಸಿ. ನೋಡಿ, ಸಂತೋಷ ಪಡೋದಕ್ಕಿಂತ ಇನ್ನೊಬ್ಬರು ಸಂತೋಷ ಕೊಡೋದಿಲ್ಲ. ಈಗ ಸಂತೋಷ ಪಡ್ತು ಅಂತಂದರೆ ನೀವನ್ನೇನೋ ಒಂದು ಖುಷಿ ಸಂತೋಷ ಪಡ್ತೀರ, ಒಂದು ಜೋಕ್ಸ್ ನೋಡ್ತೀರ, ನೋಡಿ ನಿಮ್ಗೊಂದು 50% ಸಂತೋಷ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಬೇರೆಯವ್ರನ್ನ ನಗಿಸ್ದಾಗ ನಿಮ್ಗೆ 100% 50+50 ಅಂದರೆ ತೃಪ್ತಿ ಸಿಗುತ್ತೆ. ಖುಷಿ ಪ್ಲಸ್ ತೃಪ್ತಿ ಎರಡೂ ಸಿಗುತ್ತೆ. ಜೊತೆಗೆ ನೀವು ಅವ್ರನ್ನ ಸಂತೋಷವನ್ನಾಗಿಟ್ಟರೆ ನೀವು ಇಂಡೈರೆಕ್ಟಾಗಿ ಅವರು ನಿಮಗೆ ವಶೀಕರಣ ಆಗ್ತಾರೆ. ತಿಳ್ಕೊಳ್ಳಿ, ಬೇರೆಯವರ ಮನಸ್ಸನ್ನು ನಾವು ಗೆಲ್ಲಬೇಕು, ಬೇರೆಯವರ ಮನಸ್ಸನ್ನು ವಶೀಕರಣ ಮಾಡ್ಕೋಬೇಕು. ಹೆಂಗೆ ಅಂದರೆ ನಮ್ಮ ಕಾರ್ಯದಿಂದ, ನಮ್ಮ ಒಂದು ಗುಣದಿಂದ, ಬೇರೆಯವರ ನಗುವಿನಲ್ಲಿ ನಮ್ಮ ಸಂತೋಷವನ್ನು ನೋಡಿದಾಗ ಅವರು ನಮಗೆ ವಶೀಕರಣ ಆಗ್ತಾರೆ. ವಶೀಕರಣ ಅಂತಂದರೆ ಏನು? ನಮ್ಮ ಹತ್ರ ಸೆಳೆದುಕೊಳ್ಳುವಂಥದ್ದು. ನಮ್ಮ ಹಾಡಲ್ಲಿ, ನಮ್ಮ ನಗುವಿನಲ್ಲಿ, ನಮ್ಮ ಡ್ಯಾನ್ಸ್ ಮಾಡ್ತೀರಾ, ಅದನ್ನು ನೋಡಿ ಖುಷಿ ಪಡ್ತಾರೆ. ನೀವೇನೊಂದು ಜೋಕ್ಸ್ ಹೇಳ್ತೀವಿ, ನೀವು ಕತೆ ಹೇಳ್ತೀರಾ, ಏನೋ ಗುರು ಹಿಂಗೆ ಕೇಳಬೇಕಪ್ಪ ಇಂಥವ್ರ ಮಾತು. ಭಾಳಷ್ಟು ಜನ ವಶೀಕರಣ ಅನ್ನೋವಂಥದ್ದನ್ನು ಕೆಟ್ಟ ಪದವಾಗಿ ಮಾಡಿಬಿಟ್ಟಿದ್ದಾರೆ. ಸ್ತ್ರೀ ಪುರುಷ ವಶೀಕರಣವೇ ವಶೀಕರಣ ಅಂದರೆ ಅದಲ್ಲ. ವಶೀಕರಣ ಅಂತ ಇಡೀ ಪ್ರಪಂಚ ನಿಂತಿರೋದೇ ವಶೀಕರಣದ ಮೇಲೆ. ಅಂದರೆ ಅವರದೇ ಆದಂಥ ಒಂದು, ಇವಾಗ ಎಕ್ಸಾಂಪಲ್ ಒಂದು ರನ್ನಿಂಗ್ ರೇಸ್ ಇಡ್ತಾರೆ ಸ್ಕೂಲಲ್ಲಿ ಮಕ್ಕಳಿಗೆ, ಪ್ರೈಸ್ ಪಡ. ಆ ಪ್ರೈಸ್ ಅನ್ನುವಂಥದ್ದು ವಶೀಕರಣ ಮಾಡ್ಕೋಬೇಕು ಅಲ್ವಾ? ಆವಾಗ ಇವ್ರು ಓಡಬೇಕು. ಇದೇ ವಶೀಕರಣ, ಗೊತ್ತಿಲ್ಲ. ಅಂದರೆ ನಮ್ಮ ಹತ್ರ ಸೆಳೆದುಕೊಳ್ಳುವಂಥದ್ದು ವಸ್ತುವನ್ನು ಕೂಡ ವಶೀಕರಣ ಮಾಡ್ಕೋಬೇಕು. ನಮ್ಮ ಹತ್ರ ಬರುತ್ತೆ. ಒಂದು ಮೊಬೈಲ್ ತೊಗೋಬೇಕು, ಅಥವಾ ಇನ್ನೊಂದೇನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೋಬೇಕು, ಟಿ ವಿ ಫ್ರಿಡ್ಜ್, ಅದು ನಮಗೆ ವಶೀಕರಣ ಆಗಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ.
ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತಂದರೆ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ? ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗುತ್ತೆ. ನೀವೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ. ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅಲ್ಲಿ ಇರ್ತವೆ. ಗೊತ್ತಲ್ಲ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅನ್ನೋಂಥದ್ದು ಒಂದು ಇಲ್ಲಿ ವಿಚಾರ. ಅದಕ್ಕೋಸ್ಕರ ದೈವಬಲ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಬೇವಿನ ಸೊಪ್ಪಲ್ಲಿ ಕಾಳಿ ಇರುತ್ತೆ, ಬೇಗ ಕೆಲಸ ಮಾಡುತ್ತೆ. ಈ ಬೇವಿನ ಸೊಪ್ಪನ್ನು ಚೆನ್ನಾಗಿ ಅರೆಯಬೇಕು. ಅದಲ್ಲ, ಈ ಅರೆದು ನೋಡಿ, ಈ ಅದಕ್ಕೆ ಕುಂಕುಮ ಅರ್ಚನೆ ಮಾಡಿರುವಂತಹ ಕುಂಕುಮವನ್ನು ಮಿಕ್ಸ್ ಮಾಡಬೇಕು. ಗೊತ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಬೇವಿನ ಸೊಪ್ಪಿನ ರಸವನ್ನು ಅರೆದು ಮಿಕ್ಸ್ ಮಾಡಿ ಅದನ್ನು ಒಂದು ಬಟ್ಲಲ್ಲಿ ಇಟ್ಕೊಂಡು 108 ಸರಿ ಜಪ ಮಾಡಿ. ಗೊತ್ತಲ್ಲ, 108 ಸರಿ ಜಪ ಮಾಡಿ ನೀವೇನು ಮಾಡಿ ಅಂತಂದರೆ ಯಾವ ಒಂದು ಮಂತ್ರ ಓಂ ಕಾಳಿಕಾಯ ನಮಃ ನೋಡಿ, ಅರ್ಗೈಯಲ್ಲಿ ಇಟ್ಕೊಂಡು ಓಂ ಕಾಳಿಕಾಯ ನಮಃ, ಓಂ ಕಾಳಿಕಾಯ ನಮಃ, ಓಂ ಕಾಳಿಕಾಯ ನಮಃ, ಓಂ ಕಾಳಿಕಾಯ ನಮಃ, ಓಂ ಕಾಳಿಕಾಯ ನಮಃ 108 ಸರಿ ಜಪ ಮಾಡಿ ನೀವೇನು ಮಾಡಬೇಕು, ಅದನ್ನು ಹಣೆಗೆ ಹಚ್ಕೊಳ್ಳಿ. ನೋಡಿ ಯಾವ ರೀತಿ ದೈವ ಬಲ ಬರುತ್ತೆ. 21 ದಿನ ನೀವು ಇದನ್ನು ಮಾಡ್ಕೊಳ್ಳಿ. ಒಳ್ಳೆ ಶುದ್ಧವಾದಂಥ ಕುಂಕುಮ ಇರಬೇಕು. ಈ ಕೆಮಿಕಲ್ ಕುಂಕುಮ ಆಗಿರಬಾರ್ದು, ಶುದ್ಧವಾದಂತಹ ಕುಂಕುಮನೇ ಆಗಿರಬೇಕು. ಗೊತ್ತಲ್ಲ, ಅದನ್ನು ಹಣೆಗೆ ಹಚ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನನಾರ ಅದು ಕುಂಕುಮ ಇಟ್ಕೊಳ್ಳಿ. ಪ್ರತಿದಿನ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ. ಇಟ್ಕೊಂಡು ಸಂಕಲ್ಪ ಮಾಡ್ತು ಅಂತ ನಿಮಗೆ ಅಖಂಡವಾದಂಥ ಒಂದು ದೈವಬಲ ಬರುತ್ತೆ. ಇಲ್ಲಿ ಇಟ್ಕೊಂಡಾಗ ನಿಮಗೆ ಜ್ಞಾನ ಗೊತ್ತಾಗುತ್ತೆ. ಇಂಥ ಅನಾಹುತ ಆಗುತ್ತೆ, ನಾವು ಹುಷಾರಾಗಿರಬೇಕು ಅಂತ ಎಚ್ಚರಿಕೆ ಕೊಡುತ್ತೆ. ಪಿಟ್ಯುಟರಿ ಆ್ಯಂಡ್ ಪ್ರೀನಲ್ ಗ್ಲ್ಯಾಂಡ್ಸ್ಗೆ ಗೊತ್ತಾಗುತ್ತೆ. ಆವಾಗ ಆ ತಪ್ಪನ್ನು ಮಾಡೋದಿಲ್ಲ. ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಆಗುವಂಥ ಒಂದು ಅನಾಹುತ ತಪ್ಪೋಗ್ಬಿಡುತ್ತೆ ಅಂತಲ್ಲ. ನೀವೇನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಮಾಡಮಿ ಈ ತಂತ್ರವನ್ನು ಮಾಡಬೇಕು. ಮತ್ತು ಇನ್ನು ಯಾರ್ಯಾರಿಗೆ ದೈವ ಬಲ ಬರಬೇಕು ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟನ್ನು ಮಾಡಿ ಕಳಿಸ್ತೀವಿ. ಅದಲ್ಲ, ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿಂದ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ. ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ. ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂತು
ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದೇನೋ ನಾನಾ ರೀತಿಯಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ ಅದಕ್ಕೋಸ್ಕರ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ